ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೊಡ್ಡಬಳ್ಳಾಪುರ ಈ ಹಿಂದಿನ ಉಪವಿಭಾಗಾಧಿಕಾರಿ ವಿರುದ್ಧ ಲೋಕಾಯುಕ್ತ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡಿದೆ. ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಆಗಿದ್ದಂತ ದುರ್ಗಾಶ್ರೀ ವಿರುದ್ಧ ಪ್ರಕರಣ ದಾಖಲಾಗಿದೆ. ಯಾತಕ್ಕಾಗಿ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. $500 ಕೋಟಿ ಮೌಲ್ಯದ ಆಸ್ತಿಯನ್ನ ಅಕ್ರಮ ಖಾತೆ ಮಾಡಿರುವಂತ ಆರೋಪದಲ್ಲಿ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡಿರೋದು ದೇವನಹಳ್ಳಿ ತಾಲೂಕಿನ ಸಣ್ಣ ಅಮಾನಿಕೆರೆ, ಬೈಚಾಪುರ, ಪ್ರಸನ್ನಹಳ್ಳಿ ಸರ್ವೆ ನಂಬರ್ಗಳಲ್ಲಿ ಅಕ್ರಮ ನಡೆದಿದೆ. ಸುಮಾರು 62 ಎಕರೆ 20 ಗುಂಟೆ ಜಮೀನಿಗೆ ಅಕ್ರಮವಾಗಿ ಖಾತೆ ವರ್ಗಾವಣೆ ಮಾಡಿರುವಂತ ಆರೋಪ ಕೇಳಿಬಂದಿದೆ. ದಾಖಲೆಗಳನ್ನ ತಿರುಚಿ ಕೃತಕವಾಗಿ ಸೃಷ್ಟಿಸಿ ನಕಲಿ ಆದೇಶವನ್ನ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮೋಟೋ ಕೇಸ್ ದಾಖಲಾಗಿರೋದು. ಆದೇಶಗಳನ್ನ ಬೇರೆ ಕಡೆ ಸೃಷ್ಟಿಸಿ ನಂತರ ಉಪವಿಭಾಗಾಧಿಕಾರಿ ದುರ್ಗಾಶ್ರೀ ಲಾಗಿನ್ ನಲ್ಲಿ ಖಾತೆಗೆ ಆದೇಶ, ಸಂಬಂಧಪಟ್ಟ ಹೈಕೋರ್ಟ್, ಕೆಎಟಿ ಆದೇಶಗಳನ್ನು ಕೂಡ ಆದೇಶಗಳಲ್ಲಿ ಸೇರಿಸಿ ಖಾತೆ ವರ್ಗಾವಣೆ ಮಾಡಿದ್ದಾರೆ. LRF ಕೇಸ್ ದಾಖಲಿಸಿಕೊಂಡು 62 ಎಕರೆ ಜಮೀನಿಗೆ ದುರ್ಗಾಶ್ರೀ ಅಕ್ರಮ ಆದೇಶ, ಅದರ ಜೊತೆಗೆ ಪ್ರಾಥಮಿಕ ತನಿಖೆಯಲ್ಲಿ ಆಫೀಸ್ ಕೆಲಸಗಳಿಗೆ ಸ್ವಂತ ಲ್ಯಾಪ್ಟಾಪ್ ಬಳಸ್ತಿರೋದು ಕೂಡ ಬೆಳಕಿಗೆ ಬಂದಿದೆ. ಸಾಲು ಸಾಲು ಆರೋಪಗಳು. ಹೀಗಾಗಿ ಇವರ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿರೋದು. ಮೇಲ್ನೋಟಕ್ಕೆ ನೇರವಾಗಿ ಅಕ್ರಮದಲ್ಲಿ ದುರ್ಗಾಶ್ರೀ ಭಾಗಿಯಾಗಿರೋದರ ಆರೋಪದಲ್ಲಿ ಆಕ್ಷೇಪಣೆಗೆ ಲೋಕಾಯುಕ್ತ ನೋಟಿಸ್ ಅನ್ನ ಕೊಟ್ಟಿದೆ. ಮುಂದಿನ ತಿಂಗಳು 22ನೇ ತಾರೀಕು ಖುದ್ದಾಗಿ ಹಾಜರಾಗಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅಂತ ಲೋಕಾಯುಕ್ತ ಆದೇಶ ಹೊರಡಿಸಿರೋದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೈಚಾಪುರ, ಪ್ರಸನ್ನಹಳ್ಳಿ, ಸಣ್ಣ ಅಮಾನಿಕೆರೆ ಗ್ರಾಮಗಳ ವಿಚಾರದಲ್ಲಿ ನೋಟಿಸ್. ದುರ್ಗಾಶ್ರೀ ವಿರುದ್ಧ ಬಹಳ ಗಂಭೀರ ಆರೋಪಗಳು ಕೇಳಿಬಂದಿವೆ. ಅಕ್ರಮ ಖಾತೆ ಇರಬಹುದು, ಜೊತೆಗೆ ಅವರ ಆಫೀಸ್ ಯೂಸ್ಗೆ ಕೊಟ್ಟಿರುವಂತಹ ಲ್ಯಾಪ್ಟಾಪ್ ಅನ್ನ ಸ್ವಂತ ಬಳಕೆಗೆ ಮಾಡಿಕೊಂಡಿರುವಂಥದ್ದು, ಹೀಗೆ ಅನೇಕ ಆರೋಪಗಳು ಕೇಳಿಬಂದಿವೆ. ಸದ್ಯ ಪೊಲೀಸರು ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡಿದ್ದು ತನಿಖೆ ನಡೀತಾ ಇದೆ. 500 ಕೋಟಿ ಆಸ್ತಿಯನ್ನ ಅಕ್ರಮ ಖಾತೆ ಮಾಡಿರುವಂತ ಆರೋಪ ಇದೆ. ಸಾಲು ಸಾಲು ಆರೋಪಗಳನ್ನ ಹೊತ್ತಿರುವಂತ ದುರ್ಗಾಶ್ರೀ ಸದ್ಯ ಈಗ ತನಿಖೆಯನ್ನ ಫೇಸ್ ಮಾಡಬೇಕಿದೆ. ಎಲ್ಲಾನು ಸಿಬ್ಬಂದಿಗಳು ಸಹ ಅಟೆಂಡೆನ್ಸ್ನ 10 ಕಾಲ್ ಒಳಗಡೆನೆ ಎಲ್ಲರೂ ಸೈನ್ ಹಾಕಿ ನಾವು ಸಹ ಚೆಕ್ ಮಾಡ್ತಾ ಇದ್ವಿ. ಆ ಥರ ಏನಾದರೂ ಒಬ್ಬರೋ ಇಬ್ಬರು ಆ ಥರ ನಾವು ನಮ್ಮ ಗಮನಕ್ಕೆ ಯಾರು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ರೆ ಅವ್ರ ಮೇಲೆ ಕೂಡಲೇ ಶಿಸ್ತು